Hello friends, welcome back to my YouTube channel Harshavini Vlog. ಸೊ ಇದು ನಮ್ಮ ಹೊಸ ಕಾನ್ಸೆಪ್ಟ್ ಆಗಿರುತ್ತೆ. ನನಗೆ ಹಳೆ ವೀಡಿಯೋಸಲ್ಲೆಲ್ಲ ತುಂಬ ಮೆಸೇಜ್ ಮಾಡ್ತಾಯಿದ್ರು ಹಾರರ್ ಸ್ಟೋರೀಸ್ ಹೇಳಿ ಅಂತ ಎಲ್ಲ. ಸೊ ಇದು ಹಾರರ್ ಲವರ್ಸ್ಗೆ ಅಂತಲೇ ನಾವು ಹೇಳ್ಬೋದು. ಸೊ ನನಗೆ ಫೇಕೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ, ಸ್ಟೋರೀಸ್ ನಾವೇ ಊಟ ಹಾಕೊಂಡಲ್ಲ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಸೊ ನನ್ನ ಸರೌಂಡಿಂಗ್ಸ್, ನನ್ನ ಪರ್ಸ್ನಲ್ ಆಗಿ ಆಗಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಇಷ್ಟಪಡ್ತೀನಿ. ಇದು ಒಂದು ಎಪಿಸೋಡ್ ಥರ ನಾವು ತೊಗೊಂಡು ಹೋಗ್ತೀವಿ. ವೀಕ್ಲಿ ಒಂದ್ಸಲ ಇಲ್ಲಾಂದರೆ 2 ವೀಕಿಗೆ ಒಂದ್ಸಲ ನಾವು ಬಿಡೋಕ್ಕೆ ಟ್ರೈ ಮಾಡ್ತೀವಿ. ನಿಮ್ಮಲ್ಲಿ ನಿಮಗೇನಾದರೂ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ID ಹಾಕಿರ್ತೀನಿ. ಸೊ ನನಗೆ ಡೈರೆಕ್ಟಾಗಿ ನೀವು DM ಮಾಡ್ಬೋದು. ನನಗೂ ಹಾರರ್ ಅಂದರೆ ಸಖತ್ ಇಷ್ಟ. ಇದು ನಮ್ಮ ಹೊಸ ಪ್ರಯತ್ನ ಆಗಿರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಸೀದಾ ಕಥೆಯೊಳಗೆ ಹೋಗೋಣ. ಈ ಕತೆ ಬಂದು ನನಗೆ ಯಾರಿಂದನೋ ಅಥವಾ ಯಾರ್ಯಾರೋ ಹೇಳಿರೋ ಕತೆ ಅಲ್ಲ, ಇದು ನನ್ನ ಅಮ್ಮನ ಜೊತೆ ನಡೆದಿರೋ ನಿಜವಾದ ಹಾರರ್ ಎಕ್ಸ್ಪೀರಿಯನ್ಸ್. ಎಲ್ಲ ಇಯರ್ಫೋನ್ಸ್ ಹಾಕೊಳ್ಳಿ ಫಾರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಬನ್ನಿ ಇವತ್ತಿನ ಹಾರರ್ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋಣ. ಈ ಕತೆ ಬಂದ್ಬಿಟ್ಟು 90s ನಡೆದಿರುತ್ತೆ. ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ಒಬ್ಳು ಕಾವ್ಯ, ಇನ್ನೊಬ್ಳು ನೇತ್ರ. ಇವರಿಬ್ರು ಹೆಂಗೆ ಅಂದರೆ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಕ್ಲೋಸ್ ಆಗಿ ಬೆಸ್ಟ್ ಫ್ರೆಂಡ್ಸ್ ಆಗಿ ಇರ್ತಾರೆ. ಇವರು 8, 9, 10ನೇ ತರಗತಿನ ಜೊತೆಲೇ ಮುಗಿಸ್ತಾರೆ. ಇವ್ರ ಫ್ಯಾಮಿಲಿ ಹೆಂಗೆ ಅಂದರೆ ಕಾವ್ಯನ ಫ್ಯಾಮಿಲಿ ತುಂಬ ಸ್ಟ್ರಿಕ್ಟ್ ಫ್ಯಾಮಿಲಿ ಆಗಿರುತ್ತೆ, ನೇತ್ರನ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ. ಕಾವ್ಯನ ಮನೇಲಿ 10ನೇ ಕ್ಲಾಸ್ ಆಗಿದ ತಕ್ಷಣವೇ ಮದುವೆ ಮಾಡಬೇಕು ಅನ್ನೋದು ಅವ್ರದ್ದು ಐಡಿಯಾ ಇರುತ್ತೆ. ನೇತ್ರನಿಗೆ ನಾನು ಇನ್ನೂ ಓದಬೇಕು ಅನ್ನೋ ಆಸೆ ಇರುತ್ತೆ. 10ನೇ ಕ್ಲಾಸ್ ಆದಮೇಲೆ ಕಾವ್ಯನ ಮನೇಲಿ ಒಳ್ಳೆ ಸಂಬಂಧ ನೋಡ್ತಾರೆ, ಮದುವೆನೂ ಫಿಕ್ಸ್ ಆಗುತ್ತೆ. ಆ ವಿಷಯ ತಿಳಿದು ನೇತ್ರ ಮನೆಗೆ ಬರ್ತಾಳೆ. ಕಾವ್ಯ ಈಗಲೇ ಬೇಡ ಅನ್ನೋ ಮದುವೆ ಅಂತ ಹೇಳಿದಾಗ, ಇಲ್ಲ ಇದು ನನ್ನ ಕುಟುಂಬದ ನಿರ್ಧಾರ, ನಾನು ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಏಂತಕ್ಕಂಗೆ ನೇತ್ರ ಹಂಗೆ ಹೇಳ್ತಾಳೆ ಅಂತ ಅಂದರೆ, ಎಲ್ಲಿ ನನ್ನ ಕಾವ್ಯ ಬಿಟ್ಟು ಹೋಗ್ತಾಳೋ, ಎಲ್ಲಿ ನನ್ನಿಂದ ದೂರ ಆಗಿಬಿಡ್ತಾಳೋ ಅನ್ನೋ ಒಂದು ಭಯದಿಂದ ಹಂಗೆ ಹೇಳ್ತಾಳೆ. ಆವಾಗ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಕಾವ್ಯ ಹೇಳ್ತಾಳೆ, ಬಾ ಆಯಿತು ಸರಿ ಮದುವೆಗೆ ಅಂತ ಕರೀತಾಳೆ. ಏನೂ ಹೇಳ್ದೇನೆ ಹಂಗೆ ಹೋಗ್ತಾಳೆ. ಕಾವ್ಯನ ಮದುವೆನೂ ಆಗುತ್ತೆ, ನೇತ್ರ ಮಾತ್ರ ಮದುವೆಗೆ ಬರಲ್ಲ. ಶಾಸ್ತ್ರ ಸಂಪ್ರದಾಯ ಇರೋದ್ರಿಂದ 15 ದಿವಸ ಊರಲ್ಲೇ ಇರ್ತಾಳೆ. ಆಮೇಲೆ ನೇತ್ರ ಕಾವ್ಯನ ನೋಡೋಕೆ ಬರ್ತಾಳೆ. ತನ್ನ ಗಂಡನ ಪರಿಚಯ ಮಾಡಿಸ್ಕೊಡ್ತಾಳೆ ಕಾವ್ಯ. ಯಾಕೆ ನೇತ್ರ ಬರಲಿಲ್ಲ ಮನೆಗೆ ಮದುವೆಗೆ ಅಂತ ಕೇಳಿದಾಗ, ಇಲ್ಲ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ನಿನ್ನ ಜೊತೆ ಏನೋ ಇಂಪಾರ್ಟೆಂಟ್ ಮಾತಾಡಬೇಕು ಅಂತ ಹೇಳ್ತಾಳೆ. ಏನು ಹೇಳು ನೇತ್ರ, ಏನಾದರೂ ಪ್ರಾಬ್ಲಮ್ಮಾ ಮನೇಲಿ, ಎಲ್ಲರೂ ಆರಾಮಾಗಿದ್ದಾರೆ ತಾನೆ ಅಂತ ಕಾವ್ಯ ಕೇಳಿದಾಗ, ಇವಾಗ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ, ನೆಕ್ಸ್ಟ್ ಟೈಮ್ ಸಿಕ್ತಾಗ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೇತ್ರ ಹೊಂಟೋಗ್ಬಿಡ್ತಾಳೆ. ಕಾವ್ಯನೂ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಅವಳು ಮದುವೆ ಆಗಿದ್ದು ಬೆಂಗಳೂರು ಕಡೆಗೇ. ಸೊ ಬ್ಯಾಂಗ್ಳೂರಲ್ಲೇ ಸೆಟಲ್ ಆಗ್ತಾಳೆ. ಇಷ್ಟೊತ್ತು ನಡೆದಿದ್ದು ಬರೀ ಟ್ರೇಲರ್, ಇನ್ನು ನಿಜವಾದ ಸಿನಿಮಾ ಸ್ಟಾರ್ಟ್ ಆಗೋದು. ಸೊ ಕಾವ್ಯ ಮದುವೆ ಆಗಿ ಬ್ಯಾಂಗ್ಳೂರಿಗೆ ಸೆಟಲ್ ಆದ್ಲು. ಹೊಸ ಜನ, ಹೊಸ ಮನೆ, ಹೊಸ ಜಾಗ. ಗಂಡನ ಮನೆಯವ್ರ ಜೊತೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿರತ್ತೆ. ಕಾವ್ಯ ಅವತ್ತಿನ ದಿನ ಮಲಗಿರ್ತಾಳೆ. ಆಚೆಗಡೆ ತುಂಬ ಜೋರು ಮಳೆ, ಸಿಡ್ಲು ಗುಡುಗು. ತನ್ನ ಕನಸಲ್ಲಿ ನೇತ್ರ ಬರ್ತಾಳೆ. ಕಾವ್ಯ ನನ್ನ ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಬರ್ತಿರುತ್ತೆ ಅವಳಿಗೆ. 1 ಸಲ ಸರಿ, 2 ಸಲ ಸರಿ, ಪದೇ ಪದೇ ಅದೇ ಕನಸು ಅವಳಿಗೆ ಬೀಳ್ತಾ ಇರುತ್ತೆ. ಅವಳು ತನ್ನ ಗಂಡಂಗೆ ಹೇಳ್ತಾಳೆ, ನಂಗೆ ಯಾಕೋ ಒಂಥರ ಅನಿಸ್ತಿದೆ, ಏನೂ ಸರಿ ಆಗ್ತಾ ಇಲ್ಲ, ನಾನು ಊರಿಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಊರಿಗೆ ಹೊರಡ್ತಾಳೆ. ಕಾವ್ಯ ಊರಿಗೆ ಹೋಗ್ತಾಳೆ. ತನ್ನ ಅಮ್ಮನ ಹತ್ರ ಫಸ್ಟ್ ಪ್ರಶ್ನೆ ಕೇಳೋದು ನೇತ್ರನ ಬಗ್ಗೆನೇ. ಅಮ್ಮ, ಯಾಕೋ ಕನಸಲ್ಲಿ ನೇತ್ರ ಪದೇ ಪದೇ ಕಾಣಿಸ್ತಾ ಇದ್ದಾಳೆ ಅಮ್ಮ, ನಾನು ಅವಳನ್ನ ನೋಡಬೇಕಮ್ಮ ಅಂತ ಕೇಳ್ತಾಳೆ. ಆದರೆ ಅವರಮ್ಮ ಆಗ ಭಯಾನಕ ಸತ್ಯ ಬಿಚ್ಚಿಡ್ತಾರೆ, ನೇತ್ರ 1 ವಾರ ಆಯಿತು ತೀರೋಗಿ ಅಂತ. ನೇತ್ರ ಆ ವಿಷಯನ ಕೇಳಿ ಕುಸ್ತು ಬೀಳ್ತಾಳೆ. ಹತ್ಕೊಂಡೆ ಅವ್ರ ಅಮ್ಮನ ಹತ್ರ ಕೇಳ್ತಾಳೆ, ಅಮ್ಮ ಏನಾಯ್ತಮ್ಮ ನೇತ್ರಂಗೆ ಅಂತ ಕೇಳಿದಾಗ, ನೇತ್ರ ಬಾವಿಗೆ ಬಿದ್ದು ಸೂಸೈಡ್ ಮಾಡಿಕೊಂಡ್ಳು. ಯಾಕಮ್ಮ, ಏನಾಯ್ತಮ್ಮ ಅವಳಿಗೆ, ಯಾಕಮ್ಮ ಸೂಸೈಡ್ ಮಾಡಿಕೊಂಡ್ಳು ಅಂತ ಕಾವ್ಯ ಅವ್ರ ಅಮ್ಮನ ಹತ್ರ ಕೇಳ್ತಿರ್ಬೇಕಾದ್ರೆ, ಅವರು ಹುಡುಗನ್ನೇ ಲವ್ ಮಾಡ್ತಾ ಇದ್ಲು, ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಆಗಿದ್ಮೇಲೆ ಹೋಗಿ ಅವ್ರ ಹುಡುಗನಿಗೆ, ಬಾ ಮದುವೆ ಆಗೋಣ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂದಾಗ ಅವ್ರ ಹುಡುಗ, ಇದು ನನ್ನ ಮಗು ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಅವಮಾನ ಮಾಡಿಬಿಟ್ಟ. ಅದಕ್ಕೇ ಅವಳು ಆ ಅವಮಾನ ಸಹಿಸಲಾರೆ ತನ್ನ ಅಪ್ಪ ಅಮ್ಮ ಜೊತೆನೂ ಹೇಳೋಕ್ಕಾಗದೆ, ತನ್ನ ಊರವ್ರ ಜೊತೆಗೂ ಹೇಳೋಕ್ಕಾಗದೆ ಬಾವಿಗೆ ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಟ್ಲು ಅಂತ ಹೇಳ್ತಾರೆ. ಆಗ ಕಾವ್ಯಂಗೆ ಒಂದೊಂದೇ ಅರಿವಾಗುತ್ತೆ, ತನ್ನ ಕನ್ಸಲ್ಲಿ ಬರ್ತಾ ಇದ್ದಿದ್ದು ಇದಕ್ಕೇನಾ, ಮದುವೆ ಆಗಿ ವಸ್ತ್ರಲ್ಲಿ ನನಗೆ ಏನೋ ಹೇಳಬೇಕು ಅಂತ ಇದ್ಲು, ನಾನು ಏನು ಕೇಳೋಕ್ಕೆ ಆಗಲಿಲ್ಲ, ನಾನು ಕೇಳಲಿಲ್ಲ ಅವಳನ್ನ, ನಾನು ಇದಕ್ಕೂ ಏನಾದರೂ ನಾನೇ ಕಾರಣ ಆಗಿಬಿಟ್ಟೆ ಅನಿಸ್ತಿದೆ ಅಂತ ಹತ್ಕೊಂಡು ಅವ್ರ ಅಮ್ಮನ ಹೇಳ್ತಾ ಇರ್ತಾಳೆ.
ಕಾವ್ಯ ಅದೇ ಯೋಚನೆಯಲ್ಲಿ ಅವ್ರ ಅಮ್ಮನ ಮನೇಲಿ 2 ದಿವಸ ಉಳ್ಕೊಂಡು ಮತ್ತೆ ಅವಳು ಬೆಂಗಳೂರು ಜೀವನ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಂದ ಕಾವ್ಯನ ಜೀವನದಲ್ಲಿ ಭಯಾನಕ ಘಟನೆಗಳು ಶುರುವಾಗುತ್ತೆ. ದಿನ ಕಳೆದಂತೆ ಕಾವ್ಯ ತುಂಬಾ ಡಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಳೆ, ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ, ಜಗಳ ಮಾಡ್ತಿರ್ತಾಳೆ ಮನೆಯವ್ರ ಮೇಲೆಲ್ಲ. ದಿನ ಕಳೆದಂತೆ ಅವಳಿಗೆ ಹಿಂಗಾಗ್ಬಿಟ್ಟಿದ್ದು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾಳೆ. ತನ್ನ ಫ್ರೆಂಡಿಗೆ ಸಾವು ನಾನೇ ಕಾರಣ ಆಗ್ಬಿಟ್ನಾ, ಅವತ್ತು ನಾನು ಕೇಳಿದ್ದಿದ್ರೆ ಅವಳು ಹೇಳೋಳ ಹೀಗೆಲ್ಲ ಮಾಡ್ಕೊತಿರ್ಲಿಲ್ಲ ಅಲ್ವಾ ಅಂತ ಅವಳು ಕೊರಗ್ತಾ ಹೋಗ್ತಾಳೆ. ಆ ದಿನ ರಾತ್ರಿ ಕಾವ್ಯ ಮಲಗಿರ್ತಾಳೆ. ತನ್ನ ಗಂಡ ನೈಟ್ ಶಿಫ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಸರಿ ಅಂದ್ಬಿಟ್ಟು ಹಾಗೆ ಮಲಗಿರ್ತಾಳೆ. ಒಂದು 11-11:30 ಆಗಿರುತ್ತೆ. ಏನೋ ಶಬ್ದ ಬರ್ತಿದೆಯಲ್ಲ ಅಂತ ಹೋಗಿ ನೋಡಿದ್ರೆ ಮೇನ್ ಡೋರ್ನ ಯಾರೋ ನಾಕ್ ಮಾಡ್ತಾ ಇರ್ತಾರೆ. ಸರಿ ಅಂದ್ಬಿಟ್ಟು ತೆಗಿತಾಳೆ. ನೋಡಿದ್ರೆ ಯಾರೂ ಇರಲ್ಲ. ಎಲ್ಲೋ ನನ್ನ ಭ್ರಮೆ ಇರಬೇಕು ಅಂತ ಅಂದ್ಕೊಂಡು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಡೋರ್ನ ರೂಮ್ ಒಳಗೆ ಹೋಗಿ ಮಲ್ಕೊತಾಳೆ. ತುಂಬ ಹತ್ತಿರೋದ್ರಿಂದ ತಲೆನೋವು ಬಂದ್ಬಿಟ್ಟು ಮಲಗಿರ್ಬೇಕಾದ್ರೆ ಏನೋ ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆಯಲ್ಲ ಅಂತ ಕಣ್ಬಿಟ್ಟು ನೋಡಿದಾಗ ಅವಳು ಕಾಲ ಹತ್ರ ನೇತ್ರ ಇರ್ತಾಳೆ. ಕಾಲ ಹತ್ರ ನೇತ್ರ ಕೂತ್ಕೊಂಡು, ಕಾವ್ಯ ನಿನ್ನ ಕಾಲಿಗೆ ಗೆಜ್ಜೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಕ್ಕೊಂಡು ಗೆಜ್ಜೆನ ಅಳ್ಳಾಡಿಸ್ತಾ ಇರ್ತಾಳೆ. ಆವಾಗ ಕಾವ್ಯ ಕಣ್ಬಿಟ್ಟು ನೋಡಿದಾಗ ಅವಳು ಬರೀ 2 ಕಣ್ಣು ಮಾತ್ರ ಕಾಣಿಸ್ತಿರತ್ತೆ, ದೇಹ ಇರಲ್ಲ. ಸುತ್ತಮುತ್ತ ನೋಡಿದ್ರೆ ರೂಮೆಲ್ಲ ಫುಲ್ ಕತ್ಲು. ಕಾವ್ಯ ಎಚ್ಚರಿಕೆ ಆಗಿ ನೋಡ್ತಾಳೆ, ಇದು ಬರೀ ಕನಸು ಅಂತ. ಬಟ್ ಸುತ್ತಮುತ್ತ ನೋಡಿದ್ರೆ ಸೇಮ್ ರೂಮೇ, ಸೇಮ್ ಕತ್ಲೆನೆ. ಬಟ್ ಇಲ್ಲಿ ಭಯಾನಕ ನಡೆದಿದೆ ಏನು ಅಂದರೆ, ತನ್ನ ಕಾಲು ನೋಡ್ಕೊಳ್ಬೇಕಾದ್ರೆ ಒಂದು ಕಾಲಿಂದ ಗೆಜ್ಜೆ ಕೆಳಗಡೆ ಬಿದ್ದಿರುತ್ತೆ. ಕೆಲವು ದಿನಗಳು ಕಳೀತಾ ಇದ್ದಂಗೆ ಅವ್ರ ಮನೆಯವರು ಅಬ್ಸರ್ವ್ ಮಾಡ್ತಾರೆ, ಕಾವ್ಯ ನೈಟೆಲ್ಲ ಯಾರ ಜೊತೆನೋ ಮಾತಾಡ್ತಿರ್ತಾಳೆ, ಯಾರ ಜೊತೆನೋ ನಗ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ ಅಂತ ಅವ್ರ ಹಸ್ಬೆಂಡಿಗೆ ಕಂಪ್ಲೇಂಟ್ ಮಾಡ್ತಾರೆ. ಅದಾದಮೇಲೆ ಎಲ್ಲೋ ಅವ್ರ ಫ್ರೆಂಡ್ ತೀರೋಗಿದ್ದಾರಲ್ಲ, ಸೊ ಅದರಲ್ಲೇ ಇರ್ಬೋದೇನೋ ಅವಳು ಅಂತ ಸುಮ್ಮನಾಗೋಗ್ತಾರೆ. ಒಂದಿನ ಮನೆಯವರೆಲ್ಲ ಊರಿಗೆ ಹೋಗ್ತಾರೆ. ಕಾವ್ಯ ಮತ್ತು ಅವ್ರ ಹಸ್ಬೆಂಡ್ ಇರ್ತಾರೆ. ಅವ್ರ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿರ್ತಾರೆ. ಕಾವ್ಯ ಮನೇಲಿರ್ತಾಳೆ. ಅವ್ರ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಸಡನ್ನಾಗಿ ಬಂದು ರೂಮಲ್ಲಿ ಲೈಟ್ ಆನ್ ಮಾಡ್ತಾರೆ. ಅವ್ರ ಹೆಂಡತಿ ಪಕ್ಕ ಕೂತಿದ್ದ ಒಂದು ಕಪ್ಪು ಆಕೃತಿ ಮಾಯ ಆಗುತ್ತೆ. ಅದನ್ನು ಅವ್ರ ಗಂಡ ನೋಡಿದಾಗ ಏನೂ ಅನ್ಸಲ್ಲ. ಬಟ್ ಅವಳು ಕಾವ್ಯ, ರೀ ಅವಳು ಹೊಂಟೋದ್ಲು ರೀ ಅಂತ ಹೇಳಿದಾಗ, ಯಾರು ಅಂತ ಕೇಳಿದಾಗ ಏನೂ ಹೇಳಲ್ಲ. ಅವ್ರು ಫ್ರೆಶ್ ಅಪ್ ಆಗಬೇಕಂತ ವಾಶ್ರೂಮ್ಗೆ ಹೋಗ್ತಾರೆ. ಸಡನ್ನಾಗಿ ಏನೋ ಹೊಡೆದಂಗೆ ಆಗಿಬಿಟ್ಟು ಕೆಳಗೆ ಬೀಳ್ತಾರೆ. ಕಣ್ಬಿಟ್ಟು ನೋಡಿದಾಗ ಹಾಸ್ಪಿಟಲಲ್ಲಿ ಇರ್ತಾರೆ. ಎಲ್ಲ ಅವ್ರ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಅವ್ರ ಪಕ್ಕದಲ್ಲೇ ಕೂತಿರೋ ಕಾವ್ಯ ಹೇಳ್ತಾಳೆ, ನಾನು ಅವಳು ಮಾತಾಡ್ತಿದ್ವಿ, ನೀವು ಬಂದು ಡಿಸ್ಟರ್ಬ್ ಆಯಿತು ಅವಳಿಗೆ, ಅದಕ್ಕೆ ಅವಳು ನಿಮಗೆ ಹೊಡೆದ್ಲು ಅಂತ ಕಾವ್ಯ ಹೇಳ್ತಾಳೆ. ಕಾವ್ಯ ಹೇಳಿದ ಮಾತು ಕೇಳಿ ತನ್ನ ಗಂಡ, ಎಲ್ಲೋ ಕಾವ್ಯಂಗೆ ಹುಷಾರಿಲ್ವೇನೋ, ಯಾಕೋ ಡಿಪ್ರೆಷನಲ್ಲಿದ್ದಾಳೆ ಅಂತ ಅನಿಸ್ತಾ ಇದೆ ಅಂದ್ಬಿಟ್ಟು ಅವ್ರ ಅಮ್ಮನ ಕರೆಸ್ಬಿಟ್ಟು ಅವಳನ್ನ ಕಳಿಸ್ತಾರೆ. ಅಲ್ಲಿ ಅವರಮ್ಮ ಯಾಕೆ ಏನಾಯ್ತೆ, ಹೆಂಗೆ ಏಟಾಯಿತು ಅವರಿಗೆ ಅಂತ ಕೇಳಿದಾಗ ನಡೆದಿದ್ದ ಘಟನೆಗಳೆಲ್ಲ ಅವ್ರ ಅಮ್ಮಗೆ ಒಂದಾಗೆ ಒಂದು ಹೇಳ್ತಾಳೆ. ಅವರಮ್ಮ ಬೆಚ್ಚ ಬೀಳ್ತಾರೆ. ಕಾವ್ಯ ಇನ್ನೊಂದು ಭಯಾನಕ ವಿಷಯ ಹೇಳ್ತಾಳೆ ಅವ್ರ ಅಮ್ಮಂಗೆ, ಅಮ್ಮ ನೇತ್ರ ಯಾವಾಗಲೂ ಕರೀತಾ ಇರ್ತಾಳೆ ಅಮ್ಮ ನನ್ನ, ನಾನು ಒಬ್ಬಳೇ ಇದ್ದೀನಿ ಕಾವ್ಯ, ಬಾರೆ ಇಬ್ಬರು ಒಟ್ಟಿಗೆ ಇರೋಣ, ಯಾರೂ ಇಲ್ಲಿ ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಅಂತ ಯಾವಾಗಲೂ ಕರಿತಿರ್ತಾಳೆ ಅಮ್ಮ ಅಂತ ಅವ್ರ ಅಮ್ಮಂಗೆ ಹೇಳ್ತಿರ್ಬೇಕಾದ್ರೆ ಅವರಮ್ಮ ಬೆಚ್ಚ ಬಿಡ್ತಾರೆ. ಎಲ್ಲ ಗೊತ್ತಿರಂಗೆ ಹಳ್ಳಿ ಕಡೆ ಸಂಪ್ರದಾಯಗಳಿರುತ್ತೆ. ಒಂದು ಕಲ್ಲು ಇಸೋದು ಅಂತ ಹೇಳ್ತಾರೆ. ಕಲ್ಲು ಇಸೋದಂದರೆ ಬೇಸಿಕಲಿ ಏನು? ಕಲ್ಲು ಇಸೋದಂತ ಅಂದರೆ ದೇವರುಗಳಿಗೆ ಅಭಿಷೇಕ ಮಾಡಿರೋ ನೀರನ್ನ, ಇವಾಗ ನೆಗೆಟಿವ್ ಅಂದರೆ ಈಗ ಒಬ್ರಿಗೆ ಒಂದು ವ್ಯಕ್ತಿಗೆ ಏನಾದ್ರು ದೆವ್ವಗಳು ಕಾಣಿಸೋ ಥರನೋ ಇಲ್ಲ ಸಂಖ್ಯೆ ಥರನೋ ಇಲ್ಲ ಸೋಕಿರೋ ಥರನೋ ಅಂತ ಅನಿಸಿದಾಗ ಆ ನೀರನ್ನ, ಅಭಿಷೇಕ ಮಾಡಿರೋ ನೀರನ್ನ ತಲೆ ಮೇಲೆ ಎಳಿತಾರೆ. ಇದೇ ರೀತಿಯನ್ನ ಕಾವ್ಯಂಗೂ ಸಹ ಮಾಡ್ತಾರೆ. ಕಲ್ಲು ಇಸ್ಕೊಂಡಾದ್ಮೇಲೆ ಒಂದು ನಿಯಮ ಇರುತ್ತೆ, ದೇವಸ್ಥಾನದಿಂದ ಆಚೆ ಹೋಗೋ ತನಕನೂ ಹಿಂದೆ ಯಾರೇ ಕರೆದ್ರೂ ನಾವು ತಿರುಗಬಾರ್ದು, ನಮ್ಮ ಹೆಸರು ಕರೆದ್ರೂ ನಾವು ತಿರುಗಬಾರ್ದು, ತಿರುಗಿದ್ರೆ ಪ್ರೊಸೆಸ್ ಆಗೋ ಚಾನ್ಸಸ್ ಇರುತ್ತೆ. ಕಾವ್ಯಗೆ ಪೂಜಾರಿ ತೋಳಿಗೆ ಯಂತ್ರ ಕಟ್ಬಿಟ್ಟು 3 ನಿಯಮನ ನೀವು ಪಾಲಿಸಲೇಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳ್ತಾರೆ. ಒಂದು 40 ದಿವಸ ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ಕಾವ್ಯ ಕಾಲಿಗೆ ಗೆಜ್ಜೆ ಕಟ್ಟೋದು ಬೇಡ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ವರ್ಷ, 1 ವರ್ಷದ ಮಟ್ಟಿಗೆ ಅವ್ರವ್ರಿಗೂ ಇವ್ರವ್ರಿಗೂ ಹೋಗಬೇಡಿ ಅಂತ ಹೇಳ್ತಾರೆ. ಸ್ವಲ್ಪ ದಿನಗಳಾದಮೇಲೆ ಕಾವ್ಯ ಅವರು ಚೇತರಿಸ್ಕೊತಾರೆ. ಇಲ್ಲಿ ನಿಮ್ಗೇನು ಹೇಳಬೇಕಂದ್ರೆ, ಕಾವ್ಯ ಬೇರೆ ಯಾರೂ ಅಲ್ಲ, ನನ್ನ ಅಮ್ಮನ ಲೈಫಲ್ಲಿ ನಡೆದಿರೋ ನಿಜವಾದ ಘಟನೆ ಇದು. ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಾನು ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ, ನಿಮ್ಮಲ್ಲಿ ನಿಮ್ಮ ಜೊತೆಗೆ ಏನಾದರೂ ರಿಯಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನಗೆ ಡೈರೆಕ್ಟಾಗಿ ನೀವು DM ಮಾಡಿ. ಸೊ ನಾನು ಅದನ್ನು ನೋಡ್ತೀನಿ, ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ, ಬೇಗನೆ ಬಿಡ್ತೀನಿ ನೆಕ್ಸ್ಟ್ ಎಪಿಸೋಡ್ನ. ಅಲ್ಲಿ ತನಕ ಬಾಯ್.